ರೋಹನ್, ಮನುಷ್ಯನಿಗೆ ತುಂಬಾ ಮುಖ್ಯವಾದದ್ದು ನಗು. ನಗು ಯಾವ ರೀತಿ ಇರಬೇಕು? ಇದ್ರೆ ನಗು ಹೀಗಿರ್ಬೇಕಲ್ವಾ? ಹೌದು ಹೌದು, ಖಂಡಿತ. ಹೌದಾ? ಹಾಗಾದ್ರೆ ರೋಹನ್, ಮಾತು ಹೇಗಿರ್ಬೇಕು ನಮ್ದು? ಮಾತು ಹಿತವಾಗಿರ್ಬೇಕು. ನೀನೇ ಇಂದ್ರ ನೀನೇ ಚಂದ್ರ ಅಂತ ಇಂಪ್ರೆಸ್ ಮಾಡಕ್ಕೆ ಸುಳ್ಳು ಹೇಳ್ಬಾರ್ದು. ಹಾಗಿದ್ರೆ ನಮ್ಗೆ ಸುಮಾರು ಸತಿ ಸುಖ ಇರುತ್ತೆ, ಇನ್ನು ಕೆಲವು ಸತಿ ಕಷ್ಟಗಳು ಬರ್ತಾ ಇರುತ್ತೆ, ನಮ್ಮ ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಅವಾಗ ಹೇಗಿರ್ಬೇಕು? ಅದಕ್ಕೆ DVG ಅವರು ಅವ್ರ ಕಗ್ಗದಲ್ಲಿ ಒಂದ್ ಮಾತು ಹೇಳಿದ್ದಾರೆ. ಏನಂತ ನೋಡೋಣ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ಹಾಗಾದ್ರೆ DVG ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾವು ನಗಾಡಿದ್ರೆ ಮಗುವಿನ ತರ ಹೂ ನಗೆ ಇರ್ಬೇಕು, ಮಾತಾಡಿದ್ರೆ ಬೇರೆಯವರಿಗೆ ನೋವು ಉಂಟು ಮಾಡಬಾರ್ದು. ಹಾಗೆ ನಾವು ಜೀವನದಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಏನೇ ಬರ್ಲಿ ಅದನ್ನ ಸಮಾಧಾನ ಚಿತ್ತದಿಂದ ಸ್ವೀಕರಿಸ್ತಾ ಜೀವನ ನಡೆಸಬೇಕು ಅಂತ ಹೇಳ್ತಾರೆ ಅಲ್ವಾ? ಕುಗ್ಬಾರ್ದು. ಹೌದು. ಯಾವುದನ್ನು ಅತಿ ಆಗ್ಬಾರ್ದು, ಎಲ್ಲದನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು, ಸಮಾನವಾಗಿ ಗಮನ ಕೊಡ್ಬೇಕು ಎಲ್ಲದಕ್ಕೂ ಹೇಳ್ತಾ ಇದಾರಲ್ವಾ? ಹೌದು. ಅದ್ಭುತ ಸಂದೇಶ. ನಮಸ್ಕಾರಗಳು.